ಒಂದು ಅಚಾನಕ್ ಆಗಿ ಅಂದರೆ ನಾನು ತುಂಬ ಬುಕ್ಸ್ಗಳು ಓದ್ತೀನಿ, ಒಂದಷ್ಟು ಆರ್ಟಿಕಲ್ಸು ಅದು ಇದೆಲ್ಲ ನೋಡಿದ್ದೆ. ಎಲ್ಲೋ ಒಂದು ಕಡೆ ಈ ಮಹಿಳಾ ಅಘೋರಿ ಇದ್ದಾರೆ ಅನ್ನೋದು ಒಂದಷ್ಟು ನನಗೆ ಮೈಂಡಲ್ಲಿತ್ತು. ಫಸ್ಟ್ ಟೈಮ್ ನಾನು ಯಾವುದೋ ಒಂದು ಮಲ್ಲೇಶ್ವರಂಗೆ ಹೋಗ್ತೀನಿ, ಒಬ್ಬ ನಿರ್ಮಾಪಕರನ್ನ ಭೇಟಿ ಆಗೋಕ್ಕೆ. ಅವರು ಒಂದಷ್ಟು ಕತೆ ಎಲ್ಲ ಹೇಳಿ ಈ ರೀತಿ ಮಾಡಿಕೊಡ್ಬೇಕು ಅಂತಾರೆ. ಮಾಡಾದ್ಮೇಲೆ ಅಲ್ಲೇನಾಗುತ್ತೆ, ನನಗೆ ಯಾಕೋ ಆ ಪ್ರೊಡ್ಯೂಸರ್ ಹತ್ರ ವರ್ಕ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಆಮೇಲೆ ಏನು ಮಾಡ್ತೀನಿ, ಇದ್ದಕ್ಕಿದ್ದಂಗೆ ಈಚೆ ಬಂದುಬಿಟ್ಟು ನನಗೆ ಯಾವುದೋ ಸಾರಿ ಟಚಲ್ಲಿ ಇರ್ತಾರೆ ಯಾವಾಗಲೂ. ಸೊ ಅವರಿಗೆ ಫೋನ್ ಮಾಡಿದೆ, ಸರ್ ಈ ರೀತಿ ಮಾತಾಡಬೇಕಾಗಿತ್ತು ನಿಮ್ಮ ಹತ್ರ ಅಂತಂದಾಗ ಸರ್ ಹೇಳಿದ್ರು, ಯಾದವ್ ಸರ್, ಶ್ರೀಜಯ್ ಅವರೇ ನಾವು ಒಂದು ಕತೆ ಹುಡುಕ್ತಾ ಇದ್ದೀವಿ, ನೀವು ಮನೆ ಹತ್ರ ಬಂದುಬಿಡಿ ಅಂತ ಅಂದರು. ನಾನು ಸರಿ ಸರ್ ಆಯಿತು ಬರ್ತೀನಿ ಅಂತಂದೆ. ಈಗಲೇ ಬರಲ್ಲ ಅಂತಂದೆ. ಬೇಡ ಬೇಡ, ನೀವೊಂದು ಕೆಲಸ ಮಾಡಿ, ನಾವು ಈಗ ಮಂಗಳೂರಿಂದ ಹೊರಟಿದ್ದೀವಿ, ನೀವು ಸೀದಾ ಡಾಲರ್ಸ್ ಕಾಲೋನಿ ಮನೆ ಹತ್ರ ಬಂದುಬಿಡಿ ನಾಳೆ ಅಂತಂದರು. ನೆಕ್ಸ್ಟ್ ಡೇ ಹೋದೆ. ನಾನು ಅಂದ್ಕೊಂಡೆ ಬೇರೆ ಯಾರೋ ಹೀರೋ ಇರ್ಬೋದು, ಬೇರೆ ಯಾರಿಗೋ ಏನೋ ಕತೆ ಹುಡುಕ್ತಾ ಇದ್ದಾರೆ ಅಂತ. ಆಮೇಲೆ ಸಾರ್ ಹೇಳಿದ್ರು, ಇಲ್ಲ ಮೇಡಮ್ನೇ ಇಟ್ಕೊಂಡು ನೀವು ಒಂದು ಕಾನ್ಸೆಪ್ಟ್ ಮಾಡಬೇಕು ಅಂತ ಅಂದರು. ನೈಟ್ ಫೋನ್ ಮಾಡಿದಾಗ ಸರಿ ಸರ್ ಆಯಿತು ಅಂತ ಅಂದ್ಬಿಟ್ಟು, ನನ್ನ ಹತ್ರ ಫೀಮೇಲ್ ಓರಿಯೆಂಟೆಡ್ ಕತೆ ಇಲ್ಲ, ನಿಮಗೆ ಗೊತ್ತು ನಾನು ಆರ್ ಎಕ್ಸ್ ಸೂರಿ ಮಾಡಿದ್ದೆಲ್ಲ ಒಂದು ರೌಡಿಸಮ್ಮು, ರಾ ಸಬ್ಜೆಕ್ಟು, ಒಂದು ಬೇರೆ ಥರನೇ ಇರಲಿ ಅಂತ. ಫೀಮೇಲ್ ಓರಿಯೆಂಟೆಡ್ ಏನು ಮಾಡೋದು, ಏನು ಮೇಡಮ್ ಅಂತಂದರೆ ನಮಗೆ ಮೈಂಡಿಗೆ ಬರೋದು ಫೀಮೇಲ್ ಓರಿಯೆಂಟೆಡ್ ಅಂತ. ಸರಿ, ಆಮೇಲೆ ಏನು ಮಾಡಿದೆ, ಯೋಚನೆ ಮಾಡಿ ಜಸ್ಟ್ ಅಲ್ಲೇ ಒಂದು ನೈಟೇ ಒಂದು ಔಟ್ಲೈನ್ ರೆಡಿ ಮಾಡಿಕೊಂಡೆ ಸರ್. ರೆಡಿ ಮಾಡ್ಕೊಂಡು ಏನು ಮಾಡಿದೆ, ಟಕ್ ಅಂತ ನಾನು ಸಾರಿಗೆ ಫೋನ್ ಮಾಡಿದೆ. ಬಂದಾಗ ಆವಾಗ ಪರಿಚಯ ಆಗಿದ್ದು ನನಗೆ ರವಿ ಸರ್. ಮನೇಲೇ ಪರಿಚಯ ಆದರು. ಪರಿಚಯ ಆದಮೇಲೆ ಸುಮ್ಮನೆ ಕೂತ್ಕೊಂಡೆ, ಕಾಫಿ ಕುಡ್ಕೊಂಡು ಸುಮ್ಮನೆ ಕೂತಿದ್ದೆ. ನಾನು ಅಂದ್ಕೊಂಡೆ ಸರ್ ರವಿ ಸರ್ ಯಾದವ್ ಸರ್ ಇಬ್ಬರು ಕತೆ ಕೇಳ್ತಾರೇನೋ ಅಂತ ಅಂದ್ಕೊಂಡು ಸುಮ್ಮನೆ ಕೂತಿದ್ದೆ. ಸರ್ ಸ್ಟಾರ್ಟ್ ಮಾಡಲ ಸರ್, ಹೇಳಲ್ಲ ಸರ್, ಇಲ್ಲ ವೆಯ್ಟ್ ಮಾಡಿ ಅಂದರು. ನಾನು ಸರಿ ಸರ್ ಆಯಿತು ಅಂತ ಹಾಗೆ ಕೂತ್ಕೊಂಡಿರ್ಬೇಕಾದ್ರೆ ಸಡನ್ನಾಗಿ ಬನ್ನಿ ಇಲ್ಲಿ ಅಂತ ಅಂದ್ಬಿಟ್ಟು ಡೈನಿಂಗ್ ಹಾಲಕ್ಕೆ ಕರ್ಕೊಂಡೋದ್ರು ಪಕ್ಕದಲ್ಲಿ. ನಾನು ನೋಡಿದ್ರೆ ಮೇಡಮ್ ಮೆಟ್ಲಿಂದ ಇಳಿದು ದಡ ಅಂತ ಹಿಂಗೆ ಬರ್ತಾಗ. ನಾನು ನೋಡಿದ ತಕ್ಷಣ ಅಯ್ಯೋ ಇದೇನಪ್ಪ ಇದು, ನಾನು ಪ್ರಿಪೇರೇ ಆಗಿಲ್ಲ, ಜಸ್ಟ್ ಒಂದು ಔಟ್ಲೈನ್ ಹೇಳೋಣ, ಚರ್ಚೆ ಮಾಡೋಣ ಅಂತ ಬಂದರೆ ಆಲ್ರೆಡಿ ಮೇಡಮ್ನೇ ಸಿಟ್ಟಿಂಗ್ ಕೂರಿಸ್ತಾ ಇದ್ದಾರೆ. ಯಾಕಂದರೆ ಯಾರು ಅಷ್ಟು ಸುಲಭವಾಗಿ ಡೈರೆಕ್ಟ್ ನಮಗೆ ಕೂರಿಸೋದಿಲ್ಲ. ಜಸ್ಟು ಅವ್ರ ಕಡೆಯವ್ರು ಯಾರಾದರೂ ಒಬ್ಬರು ಕೇಳಿ ಆಮೇಲೆ ಇದು ಮಾಡ್ಕೊಳ್ತಾರೆ, ಅವಕಾಶ ಮಾಡ್ಕೊಳ್ತಾರೆ. ಸರಿ ಆಯಿತು, ಎದುರುಗಡೆ ಕೂತ್ಕೊಂಡ್ರು. ನಾನು ಮೇಡಮ್ ಹತ್ರ ಫಸ್ಟ್ ಟೈಮ್ ನೋಡಿದ ತಕ್ಷಣ ಮೇಡಮ್ಗೆ ಹೇಳಿದೆ, ಮ್ಯಾಮ್ ಅಂತಂದ್ಬಿಟ್ಟು ಒಂದಷ್ಟು ಹೇಳಿದ ತಕ್ಷಣ ಇಲ್ಲ ನನಗೆ ಏನಾದ್ರು ಒಂದು ಎಕ್ಸ್ಟ್ರಾಡಿನರಿ ಆಗಿದ್ದರೆ ಮಾತ್ರ, ನನಗೆ ಇದೆಲ್ಲ ನಾರ್ಮಲ್ ಥರ ಆಗೋಯ್ತು. ಹಾರರ್ ಇತ್ತು, ಅದರಲ್ಲೂ ಹಾರರ್ ಕಂಟೆಂಟ್, ಯಾಕಂದರೆ ಮೇಡಮ್ಗೆ ಹಾರರ್ ಇಷ್ಟ ಅನ್ನೋದು ಯಾರೋ ಒಂದು ಇಂಟು ಕೊಟ್ಟಿದ್ರು ನನಗೆ. ಹಾಗಾಗಿ ಹಾರರ್ನೇ ಮಾಡ್ಕೊಂಡು ಹೋಗಿದ್ದೆ, ಹಾರರ್ ಕಾನ್ಸೆಪ್ಟು. ಆಮೇಲೆ ಅದು ಆಗಲಿಲ್ಲ. ಆಮೇಲೆ ರವಿ ಸರ್ ಎದ್ದು ಬಂದ್ಬಿಟ್ಟು, ಸರಿಯಪ್ಪ ನೀವು ನೋಡಿ ಆಯಿತು ಅಂತಂದರೆ ಮಾಡ್ಕೊಂಬನ್ನಿ, ಒಂದು 10 days ನೋಡಿ ಗ್ಯಾಪಲ್ಲಿ ನೀವು ಮಾಡ್ಕೊಂಬನ್ನಿ, ಯಾಕಂದರೆ ಬೇರೆ ಡೈರೆಕ್ಟರ್ಸ್ಗಳು ಸಿಕ್ಕಾಪಟ್ಟೆ ಜನ ಫಾಲೋ ಅಪ್ ಅಲ್ಲಿದ್ದರು.